ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯ ನಡುವಿರುವಂಥ ಸಂಬಂಧ ಹಳಸು ಹೋಗಿದೆ ಅಂತ ಅನೇಕ ಬಾರಿ ಚರ್ಚೆಯಾಗಿತ್ತು. ಇದೀಗ ಬಹಳ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ರು. ಆದರೆ ಹಾವೇರಿಯಲ್ಲಿ ಮೊದಲ ಬಾರಿಗೆ ಬಹಿರಂಗವಾಗಿ ಭಿನ್ನಾಭಿಪ್ರಾಯಗಳಿದೆ, ಮುನಿಸಿದೆ ಅನ್ನೋದನ್ನ ಸ್ವತಃ ಒಪ್ಕೊಂಡಿದ್ದಾರೆ. ಇದು ರಾಜ್ಯದ ಸಮಸ್ಯೆಯಲ್ಲ, ನಮ್ಮಿಬ್ಬರ ನಡುವಿನ ಸಮಸ್ಯೆ ಅಂತ ಹೇಳಿದ್ರು. ಒಂದು ಕಾಲದಲ್ಲಿ ಸತೀಶ್ ಅವರು ಇರ್ಬೋದು, ಸಿದ್ದರಾಮಯ್ಯ ಅವರ ಬಲಗೈ ಬಂಟನಾಗಿದ್ರು. ಬಟ್ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇವತ್ತು ಅವರು ಮಾತನಾಡ್ತಾ ಹೇಳ್ತಾರೆ, ಸರ್ ಇವತ್ತು ಹಾವೇರಿಯಲ್ಲಿ ಪ್ರಶ್ನೆ ಕೇಳಿದಾಗ ಅದು ರಾಜ್ಯದ ಸಮಸ್ಯೆಯಲ್ಲ, ನನ್ನ ಸಮಸ್ಯೆ ಅಂತ. ದಳದಿಂದ ಬಂದ ಸಂದರ್ಭ ಕೂಡ ಜೊತೆಗಿದ್ರು. ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿ ನೆಲದಲ್ಲೇ ಹೇಳಿದ್ರು, ನಂತರದಲ್ಲಿ ಇವ್ರು ಆಗ್ತಾರೆ ಅಂತ. ಏನು ಉಲ್ಟಾ ಹೊಡಿದ್ರು? ಎಲ್ಲಾದ್ರೂ ಲಾಬಿ ಸರಿಯಾಗಿ ಮಾಡಿಲ್ವಾ, ನನಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋ ವಿಚಾರದಲ್ಲಿ ಮುನಿಸ್ಕೊಂಡ್ರ ಅಂತ? ಅದೇ ಯತೀಂದ್ರ ಮಾಡಿರುವ ಕೆಲವು ಎಡವಟ್ಟುಗಳು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಅಡ್ಡದಾರಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿರ್ಬೋದು, ಪ್ರೇರೇಪಿಸಿರ್ಬೋದು. ಈಗ ಜಾರಕಿಹೊಳಿಯವರು ಸೇರಿದಂತೆ ಅವತ್ತು ಜಾರ್ಜ್ ಅವರು ಕೂಡ ರಾಜೀನಾಮೆ ಪತ್ರ ಇನ್ನೇನು ಕೊಟ್ಟೇ ಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಒಂದು ಸಂಧಾನ ಆಯಿತು. ಆ ಸಂಧಾನದ ಫಲವಾಗಿ ರಾಜೀನಾಮೆ ವಾಪಸಾತಿ ಆಯಿತು. ಜಾರ್ಜ್ ಅವರು ಮತ್ತೆ ಮರಳಿ ಮನೆಯಲ್ಲೇ ಕೂತ್ಕೊಂಡು. ಹೌದು, ಇದೇ ಯತೀಂದ್ರ ಅವ್ರ ಕಡೆಯಿಂದ ಒಂದಷ್ಟು ಬೇರೆ ಬೇರೆ ರೀತಿಯ ನಡವಳಿಕೆಗಳು, ಮಾತುಗಳು ಎಲ್ಲ ಬರ್ತಾ ಇದ್ದಾವೆ. ಹಿರಿಯರಿಗೆ ಬೆಲೆ ಇಲ್ಲದಂತೆ ನಡ್ಕೋತಾರೆ, ನಡೆದು ಬಂದ ಹಾದಿಯನ್ನು ಮರೆತು ಬಿಟ್ಟಿದ್ದಾರೆ. ಅಪ್ಪನ ಅಧಿಕಾರದಲ್ಲಿ ಮಗ ತನ್ನ ಅಧಿಕಾರವನ್ನು ಚಲಾಯಿಸ್ತಾರೆ ಅನ್ನುವಂಥದ್ದೇನು ಲೆಕ್ಕಾಚಾರ ಇತ್ತು. ಅಲ್ಲೆಲ್ಲೋ ಒಂದು ಕಡೆ ಸಣ್ಣ ವೈಮನಸ್ಸಿ ಕಾರಣ ಆಯಿತು. ಇವರು ಬೆಳಗಾವಿಗೆ ಹೋದಾಗ ಒಂದು ಸ್ಪಿರಿಟಲ್ಲಿ ಮೈಕ್ ಸಿಕ್ತು, ಭಾಷಣ ಮಾಡ್ತಾ ಇದ್ದೀನಿ, ಈ ಸತೀಶ್ ಜಾರಕಿಹೊಳಿಯವ್ರನ್ನ ಎತ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಲ್ಲಿ ಆ ರೀತಿ ಎಡವಟ್ಟಿನ ಮಾತುಗಳನ್ನು ಅವ್ರು ಮೈಸೂರಿಂದನೂ ಮಾಡ್ಕೊಂಡೇ ಬಂದಿದ್ದಾರೆ, ಬೆಂಗಳೂರಲ್ಲೂ ಮಾಡ್ಕೊಂಡು ಹೋಗಿದ್ದಾರೆ, ಬೆಳಗಾವಿಯಲ್ಲೂ ಅದು ಒಂದು ಮುಂದುವರೆದಿದೆ ಅನ್ನೋದು ಬಿಟ್ಟರೆ, ಅವತ್ತಿನ ಮಾತಿನ ಬರದಲ್ಲಿ ನನ್ನ ತಂದೆ ನಂತರದಲ್ಲಿ ಈ ಸಮುದಾಯವನ್ನು ಮುನ್ನಡೆಸೋದಕ್ಕೆ, ಅಂದರೆ ಅಹಿಂದ ಸಮುದಾಯವನ್ನು ಮುನ್ನಡೆಸುವಂಥ ತಾಕತ್ತಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಒಂದು ಮಾತು ಬಿಟ್ಟಿದ್ರು. ಹಂಗಂತ ನಮ್ಮಲ್ಲಿ ಎಲ್ಲವೂ ಸರಿ ಇರುತ್ತೆ ಮತ್ತು ನಾನು ಪ್ರತಿದಿನ ಇದ್ದಂತೆ ಇವತ್ತಿದ್ದಂತೆ ನಾಳೆ ಇರ್ತೀನಿ ಅಂತ ಅವರೆಲ್ಲೂ ಬರ್ಕೊಟ್ಟಿಲ್ವಲ್ಲ. ಹೌದು, ಎಲ್ಲೋ ಒಂದು ಕಡೆ ಒಂದೆರಡು ಮಿಸ್ಟೇಕ್ಸ್ ಹೊಡೆದಿರ್ತಾರೆ. ಅದನ್ನು ತಡ್ಕೊಳ್ಳೋದಕ್ಕೆ ತಂದೆ ಕಾಲದಿಂದ ಅವರ ತಂದೆಯ ಜೊತೆ ನಡ್ಕೊಂಡು ಬಂದಿರುವವರಿಗೆ ಅವ್ರ ಮಗ ಬಂದುಬಿಟ್ಟು ಒಂದು ಮಾತು ಹಿಂಗೆ ಅಂದುಬಿಟ್ರೆ ಒಂದೊಂದು ಸಾರಿ ಹೆಂಗೋ ನಡೆದೋಗುತ್ತೆ. ನಮ್ಮ ಮುಂದೆನೇ ಬೇಡದ ಹುಡುಗ ಏನೋ ಮಾತಾಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಪದೇ ಪದೇ ಅದನ್ನೇ ಪುನರಾವರ್ತನೆ ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಸಾವುಕಾರ. ಹೌದು, ನನಗೂ ಬೇಕಾದಷ್ಟಿದೆ, ಇವ್ರ ತಂದೆಗೆ ನಾನು ಸಪೋರ್ಟ್ ಮಾಡಿದವನು ಮಗ ಬಂದ್ಬಿಟ್ಟು ಇವತ್ತು ಏನೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಾತಾಡ್ತಾನಲ್ಲ ಅಂತ ಒಂದು ಸಣ್ಣದಾಗಿ ಒಂದು ವೈಮನಸ್ಸು ಶುರುವಾಗಿರುತ್ತೆ. ಅದಾದ ನಂತರದಲ್ಲಿ ಇಬ್ಬರು ಸಾಹೇಬರು ಒಟ್ಟಾಗಿರ್ತಾರೆ. ಒಂದು ಡಿ ಕೆ ಸಾಹೇಬರು, ಒಂದು ಸತೀಶ್ ಸಾಹೇಬರು, ಸಾಹುಕಾರರು ಸಾಹೇಬರೆಲ್ಲ ಒಟ್ಟಾಗಿರ್ತಾರೆ. ಒಂದಷ್ಟು ಬೆಳವಣಿಗೆಗಳು ನಡೆದ ನಂತರದಲ್ಲಿ ಏನೋ ಸಹಿ ಸಂಗ್ರಹ, ಮತ್ತೊಂದು ಇನ್ನೊಂದು 32 ಜನ ಸಹಿ ಸಂಗ್ರಹ ಆಯ್ತಂತೆ, ಎಲ್ಲವೂ ನಡೀತು. ಯಾವುದೋ ಒಂದು ಕೋಪದ ಅಥವಾ ಆವೇಶದ ಲೆಕ್ಕಾಚಾರದಲ್ಲಿ ಅವತ್ತು ನಡೆದ ಬೆಳವಣಿಗೆ ಅದು ಯಾವುದು ಅಂತ ಯತೀಂದ್ರ, ಸಿದ್ದರಾಮಯ್ಯ ಅವರು, ಸತೀಶ್ ಜಾರಕಿಹೊಳಿ ಅವರೇ ಹೇಳಬೇಕು. ಪ್ರಯತ್ನ ಪಡೋದಕ್ಕಿಂತ ಮೊದಲು, ಕೆಲ ಪ್ರತಿಕ್ರಿಯೆ ಕೊಡೋದಕ್ಕಿಂತ ಮೊದಲು ಇದೇ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿರೋ ಕಾಲಗಳನ್ನು ನೋಡಿದ್ವಿ. ಹೌದು, ಸತೀಶ್ ಜಾರಕಿಹೊಳಿ ಅವರು CM ಬದಲಾವಣೆ, ಕುರ್ಚಿ ಬದಲಾವಣೆ, ಪವರ್ ಶೇರಿಂಗ್ ಅಂತ ಬಂದಾಗೆಲ್ಲ ಯಾವುದೂ ಇಲ್ಲ ರೀ, ಸಿದ್ದರಾಮಯ್ಯ ಅವರೇ 5 ವರ್ಷ ಪರಿಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಾರೆ ನಮ್ಮನ್ನೆಲ್ಲ, ಅವರೇ ಪ್ರಶ್ನಾತೀತ ನಾಯಕರು, ಅಂಥದ್ದು ಯಾವ ಸದ್ದು ಆಗೋದಿಲ್ಲ ಅಂತ ಹೇಳ್ತಿದ್ದ ಸತೀಶ್ ಜಾರಕಿಹೊಳಿ ಅವರ ಸದ್ದು ಕಡಿಮೆ ಆಗ್ತಾ ಅದೇ ಡಿ ಕೆ ಶಿವಕುಮಾರ್ ಮನೆ ಕಡೆಗೆ ಸಾಹುಕಾರರ ಮನೆ ನಡ್ಕೊಂಡು ಬರುವಂಥದ್ದಾಯಿತು. ಅದಾದ ನಂತರದಲ್ಲಿ ಈ ಕೆಲವೊಂದನ್ನು ಅವರಿಂದ ಕಿತ್ಕೊಂಡಾಗ್ಲೂ ಕೂಡ ಅವ್ರು ಸುಮ್ಮನಿದ್ರು ನೋಡಿ. ಅವರಿಗೆ DCM ಆಗಬೇಕು ಅನ್ನೋ ಮಹದಾಸೆ ಇತ್ತು, ಅದನ್ನೂ ಮಾಡಲಿಲ್ಲ. ರಾಜ್ಯಾಧ್ಯಕ್ಷ ಮಾಡಬೇಡಿ ಸ್ವಾಮಿ, ಅಧ್ಯಕ್ಷರು ಮಾಡಬೇಡಿ ಪಕ್ಷಕ್ಕೆ, KPCCಗೆ ಅಂತ ಇತ್ತು, ಅದನ್ನೂ ಕಿತ್ಕೊಂಡ್ರು. ಯಾರಿಂದ ಕಿತ್ಕೊಂಡಿದ್ದಾರೆ, ಯಾರು ಕಿತ್ಕೊಳ್ಳೋದಕ್ಕೆ ಅಂದರೆ, ನಾನು ಸಹಿ ಸಂಗ್ರಹದ ಸಂದರ್ಭದಲ್ಲಿ ನಡ್ಕೊಂಡಿರೋ ರೀತಿಗೆ ಮುನಿಸ್ಕೊಂಡ ಸಿದ್ದರಾಮಯ್ಯವರೇ ನನ್ನ ಎಡಬಲ ಕತ್ತರಿಸ್ಬಿಟ್ರಾ? ಈ ಯೋಚನೆಯಲ್ಲಿ ಏನಾದರೂ ಇವತ್ತು ನಮ್ಮಿಬ್ಬರು ಸಮಸ್ಯೆ ಅದು ಅಂತಂದ್ರ ಅದನ್ನು ಮತ್ತೆ ಪುನಃ ಅವರೇ ಇಬ್ರು ಹೇಳಬೇಕು. ಬಟ್ ಏನೋ ಆಗಿದ್ರೆ ದೊಡ್ಡದಾಗಿತ್ತು ಅನ್ನೋದಕ್ಕೆ ಸರ್, ಸಿದ್ದರಾಮಯ್ಯನವರ ಪದತ್ಯಾಗದ ಸಂದರ್ಭದಲ್ಲಿ ಆ ಪವರ್ ಶೇರಿಂಗ್ ಆಗೋ ಸಂದರ್ಭದಲ್ಲಿ ಕಾಣಿಸ್ಲೇ ಇಲ್ಲ. ಇತ್ತೀಚೆಗೆ ಇಲ್ಲೇ ಒಂದು ಮೆಗ್ರಿ ಸರ್ಕಲ್, ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸರ್ವ ಸದಸ್ಯರ ಒಂದು ಮೀಟಿಂಗ್ ಮಾಡ್ತಾರೆ. ಕುರ್ಚಿ ಖಾಲಿ ಇರುತ್ತೆ, ಎಷ್ಟು ಜನ ಒದ್ದಾಡ್ತಾರೆ, ಕೂತ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇರಲಿಲ್ಲ ನೋಡಿ. ಯಾವ ಸದ್ದು ಸೌಂಡು ಇರಲಿಲ್ಲ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡೋ ದಿನಗಳನ್ನೇ ನೆನೆಸ್ಕೊಳ್ಳಿ ನೀವು. ಅವ್ರು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ ಅನ್ನುವಂಥದ್ದು ಎಲ್ರಿಗೂ ಇತ್ತು. ಎಲ್ಲರಿಗೂ ಒಂದು ಪ್ರೆಸ್ ಮೀಟಲ್ಲಿ ನಿಂತ್ಕೊಳ್ಬೇಕಾದ್ರೂ ಸಪ್ಪೆ ಮೋರ ಹಾಕೊಂಡು ಬಂದ್ರೆ ಬಿಟ್ರೆ ನಾನು ಬಿಟ್ಕೊಡಲ್ಲ ಅಂತ ಎಲ್ಲೂ ಹೇಳಲಿಲ್ಲ.
ಅಲ್ಲೊಂದು ಟೈಟ್ ಮಾಡುವಂಥ ಸಂದರ್ಭ ಇತ್ತು, ಟೈಟ್ ಮಾಡಿದ್ದಾರೆ, ಅಥವಾ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಬೇರೆ ರೀತಿಯಲ್ಲೇನೋ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇವರಿಬ್ಬರ ಮಧ್ಯದ ಸಮಸ್ಯೆಯನ್ನು ಇಷ್ಟು ಗಂಭೀರವಾಗಿ ತಗೊಳುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಯಾರಿಗೂ ಲೆಕ್ಕಾಚಾರ ಇರಲಿಲ್ಲ. ಮತ್ತು ಅಂಥ ಭಿನ್ನಾಭಿಪ್ರಾಯ ಬಿರುಕು ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಈವನ್ ಹೈಕಮಾಂಡ್ ಕೂಡ ಅದರ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಸಿದ್ದರಾಮಯ್ಯವರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಸಂಬಂಧ ಅಂತಿಂಥದ್ದಲ್ಲ. ಸಣ್ಣ ನಿಂಬೆ ಹುಳಿ ಹಿಂಡಿದ ತಕ್ಷಣ ಹೊಡೆದೋಗುತ್ತಲ್ಲ, ಅದು ಹಾಲಲ್ಲ, ಅದು ಗಟ್ಟಿಯಾಗಿರುವಂಥ ಕಬ್ಬುಣ ಥರ ಇತ್ತು. ಅದಕ್ಕೆ ನೀವು ಬೇರೆ ಯಾವುದೋ ಹಾಕಿ ಕತ್ತರಿಸ್ಬೇಕು, ಅದು ಯತೀಂದ್ರ ಆದ್ರ ಅಂತ. ಇದು ಯಾವುದೋ ಸಣ್ಣ ಪುಟ್ಟ ಹಾಲು ಹೊಡೆದೋದಂಗೆ ಆಗಿದ್ದಲ್ಲ, ಇದು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿರುವಂಥದ್ದು. ಆಮೇಲೆ ಒಳ ಕೆಲವೊಂದಷ್ಟು ಪೆಟ್ಟುಗಳು ಬಿದ್ದಿದ್ದಾವೆ. ಇದೇನು ಸುಮ್ಮನೆ ಬಿದ್ದಿರೋ ಮರ ಅಲ್ಲ ಇದು. ಸತೀಶ್ ಜಾರಕಿಹೊಳಿ ಮತ್ತು ಅವರ ಬಣ, ಉತ್ತರ ಕರ್ನಾಟಕದ ಒಂದಷ್ಟು ಶಾಸಕರು ಇವರು ಜೊತೆ ನಿಂತುಕೊಂಡು ಗೌಪ್ಯವಾಗಿ ಯಾರೋ ಒಬ್ಬ ಮಹಿಳೆ ಈ ಸಂಧಾನಕ್ಕೆ ಒಂದು ವೇದಿಕೆ ಹಾಕಿಕೊಟ್ರು ಅನ್ನುವಂಥ ಏನು ಲೆಕ್ಕಾಚಾರ ಇದೆ, ಆ ಮಹಿಳೆ ಹಾಕ್ಕೊಟ್ಟಿರುವಂಥ ವೇದಿಕೆಯಲ್ಲಿ ಇಬ್ಬರು ಸಾಹುಕಾರರು ಒಟ್ಟಾಗಿರ್ತಾರೆ. ಒಟ್ಟಾದ ನಂತರದಲ್ಲಿ ಈ ಸರ್ಕಾರ ರಚನೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಹಜವಾಗಿ ಅವತ್ತು ಜಮೀರ್ ಮೇಲೆ ಹೇಳಿದ್ರಲ್ಲ, ಯಾರೋ ಒಬ್ಬ ಕನ್ನಡ ಮುಖಂಡನೋ ಅಥವಾ ಜಮೀರ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಬಂದ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಸಾರ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಜಮೀರ್ ಅವರು, ಹೊರಗಡೆಗೆ ಅಂತ ಅಂದ್ಬಿಡ್ತಾರೆ, ನಡಿ ಸೈಡ್ಗೆ ಅಂತಂತಾರೆ. ಅಂದರೆ ಜಮೀರ್ ಬಗ್ಗೆನೂ ಕೂಡ ಅವರಿಗೆ ಒಂದು ವೈಮನಸ್ಸಿದೆ ಅನ್ನೋದು ಅವತ್ತು ಗೊತ್ತಾಗಿತ್ತು. ಇನ್ನು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಇನ್ನೂ ಯಾರೂ ಕೇಳಲಿಲ್ಲ ಅಷ್ಟೊಂದಾಗಿ. ಆ ಕೇಳಿದರೆ ಅವರು ಇದರಲ್ಲೇ ಬಂದಿರೋದು. ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಹೋದಾಗೆಲ್ಲ ಕೇಳ್ತಾರೆ. ಮತ್ತು ಮಾಧ್ಯಮದವರು ಕೂಡ ಒಂದು ಸಹನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈಗಾಗಲೇ ಪದತ್ಯಾಗ ಮಾಡ್ಕೊಂಡು ಕೂತಿರೋ ಸಿದ್ದರಾಮಯ್ಯ ಅವರಿಗೆ ಅಂಥ ಪ್ರಶ್ನೆಗಳು ಎದುರಾಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು. ಎಲ್ಲೂ ಕೂಡ ಸ್ವಾಮಿ ನೀವು ಬಿಟ್ಟು ಹೋದ್ರಲ್ಲ, ನಿಮಗೆ ಬೇಜಾರು ಇದೆಯಾ, ಇನ್ನೊಂದು ಮತ್ತೊಂದು ಎಲ್ಲೂ ಕೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಅವ್ರ ಪಾಡಿಗೆ ಅವರನ್ನು ಬಿಟ್ಟು ಬಿಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಕರ್ನಾಟಕ ಕಂಡ ಒಬ್ಬ ಪ್ರಬುದ್ಧ ಮತ್ತು ಮುತ್ಸದ್ದಿ ಮತ್ತು ಜನಪರವಾದ ನಾಯಕ ಅನ್ನೋದಂತ ಆ ಒಂದು ಗುರುತಿಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ರಾಜಕೀಯದ ಅಂತ್ಯಕಾಲದಲ್ಲಿ ನಾವು ತೊಂದರೆ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ ಯಾರೂ ಹೆಚ್ಚಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ. ಈಗ ನೀವು ಬಿಟ್ಟು ಬಂದ್ರಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಅವ್ರಿಗೆ ಯಾರು ಅಷ್ಟೊಂದು ಪ್ರಶ್ನೆ ಇಡ್ತಾ ಇಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸ್ವಯಂಕೃತ ಅಪರಾಧ ಮಾಡಿಕೊಂಡು ಇವತ್ತು ಏನೂ ಇಲ್ಲದೆ ತನಗಿಷ್ಟ ಇಲ್ಲದ ಒಂದು ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ರು ಅನ್ನುವಂಥದ್ದು ಅವರ ಅಭಿಮಾನಿಗಳಿಗೂ ಸೇರದಂತೆ ಒಂದಷ್ಟು ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ. ಒಟ್ಟಿನಲ್ಲಿ ಅವರ ಲೆಕ್ಕಾಚಾರದಂತೆ ಯಾವುದೂ ಆಗಿಲ್ಲ, DK ಲೆಕ್ಕಾಚಾರದಂತೆ ಎಲ್ಲವೂ ಕೂಡ ನಡೆದು ಹೋಗ್ಬಿಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.